ವೈದೇಹಿ, ಏನಾಗಿದೆ ನಿನಗೆ? ಅದೇನು ಎಂದು ಬಿಡಿಸಿ ಹೇಳು ಎಂದು ಗದರುತ್ತಿದ್ದ ಹಾಗೆ ಹುಚ್ಚು ಹಿಡಿದಿದೆ ಎಂದು ಕೂಗಿದರು ವೈದೇಹಿ. ತನ್ನ ತಾಯಿಯ ಇಂದಿನ ಮಾತುಗಳು ಹೊಸದು ಎನಿಸಿತು. ಎಂದಿಗೂ ಅವರು ಈ ರೀತಿ ವರ್ತಿಸಿದವರಲ್ಲ. ಇಂದು ಏನಾಗಿದೆ ಅವರಿಗೆ ಎನ್ನುವ ಅನುಮಾನ ಶುರುವಾಯಿತು. ವೈದೇಹಿ, ಯಾಕೆ ಹೀಗೆಲ್ಲ ಮಾತಾಡ್ತಿದೀಯಾ? ಬಾಯಿಲಿ ಮೊದಲು ಕುಳಿತುಕೋ ಎಂದು ಅವರ ಕೈ ಹಿಡಿದು ಸಮಾಧಾನ ಮಾಡುವಂತೆ ಸೋಫಾ ಮೇಲೆ ಕೂರಿಸಿದರು ಗುರುರಾಜ್. ಹೆಂಡತಿಯ ಇಂದಿನ ಅತಿರೇಕದ ಮಾತು ಅನುಮಾನ ಮೂಡುವಂತೆ ಮಾಡಿತು. ಆಘಾತದಲ್ಲಿಯೇ ನಿಂತಿದ್ದ ಮಗನ ಕಡೆ ನೋಡಿದವರು ಕಣ್ಣಿನಲ್ಲಿಯೇ ಅವನಿಗೆ ಸಮಾಧಾನ ಮಾಡಿ, ವೈದು, ನೀನು ಯಾವತ್ತೂ ಹೀಗೆಲ್ಲ ಮಾತನಾಡಿರಲಿಲ್ಲ, ಇವತ್ತೇನು ಈ ರೀತಿ ಮಾತನಾಡುತ್ತಿದ್ದೀಯಾ? ಏನಾಯ್ತು ಎಂದರು. ವೈದೇಹಿ ಅವರ ಕಣ್ಣಿನಲ್ಲಿ ನೀರು ಇನ್ನೂ ನಿಂತಿರಲಿಲ್ಲ. ಅದನ್ನು ನೋಡಿದವರು, ನೋಡು ವೈದೇಹಿ, ನಿನ್ನನ್ನು ನಾನು ಬಲವಂತ ಮಾಡುತ್ತಿಲ್ಲ. ನಾನು ಎಂದಿಗೂ ಯಾವ ವಿಷಯಕ್ಕೂ ನಿನಗೆ ಇದುವರೆಗೂ ಬಲವಂತ ಮಾಡಿಲ್ಲ ಎಂದು ನಿನಗೂ ಗೊತ್ತು. ನಿನಗೆ ಹೇಳಬೇಕು ಎಂದು ಇಷ್ಟ ಇದ್ದರೆ ಹೇಳು ಎಂದು ಹೇಳಿದರು. ಅವರ ಜೊತೆ ಜೋರಾಗಿ ಮಾತನಾಡಿದರೆ ಪ್ರಯೋಜನ ಇಲ್ಲ ಎಂದು ನಿಧಾನವಾಗಿ ಬಾಯಿ ಬಿಡಿಸುವ ಪ್ರಯತ್ನ ಮಾಡುತ್ತಿದ್ದರು ಗುರುರಾಜ್. ಗಂಡನ ಸಮಾಧಾನದ ಮಾತು ಕೇಳಿ ಸ್ವಲ್ಪ ಸಮಾಧಾನವಾದವರು, ಆವತ್ತು ಇವನು ಬಂದು ನಾನೊಂದು ಹುಡುಗಿ ಪ್ರೀತಿಸುತ್ತಿದ್ದೇನೆ, ಅವಳನ್ನೇ ಮದುವೆ ಆಗುತ್ತೇನೆ ಎಂದು ಹೇಳಿದಾಗ ನಾನು ಏನು ಹೇಳಿದೆ? ಈ ಪ್ರೀತಿ ಪ್ರೇಮ ಎಲ್ಲ ಬೇಡ, ನಾನು ನೋಡಿದ ಹುಡುಗಿಯನ್ನು ಮದುವೆಯಾಗು ಅಂದ್ರೂ ನೀವು ಕೂಡ ಅವನ ತಾಳಕ್ಕೆ ಕುಣಿದು ನಮ್ಮ ಮಗ ಏನು ಎಂದು ನಮಗೆ ಗೊತ್ತಿದ್ರೆ ಸಾಕಲ್ವಾ? ಅವನ ಆಯ್ಕೆ ಎಂದಿಗೂ ತಪ್ಪಾಗುವುದಿಲ್ಲ. ಆ ಹುಡುಗಿ ನಮ್ಮ ಮನೆಗೆ ಒಳ್ಳೆಯ ಸೊಸೆ ಆಗ್ತಾಳೆ ಎಂದು ನನ್ನ ಬಾಯಿಯನ್ನೇ ಮುಚ್ಚಿಸಿದ್ರಿ. ಆದ್ರೆ ಇವತ್ತು ಎಂದವರು ವಾಕ್ ಹೋದಾಗ ಅಕ್ಕಪಕ್ಕದವರು ಆಡಿದ ಎಲ್ಲಾ ಮಾತುಗಳನ್ನು ಗಂಡ ಮತ್ತು ಮಗನ ಮುಂದೆ ಹೇಳಿದರು. ತಾಯಿ ಆಡಿದ ಮಾತುಗಳನ್ನು ಕೇಳಿದವನು ತಲೆಯ ಮೇಲೆ ಕೈ ಹೊತ್ತು ಅವರ ಎದುರಿಗಿನ ಸೋಫಾದಲ್ಲಿ ಕುಳಿತನು. ಇನ್ನೂ ಕೂಡ ಸಾಕ್ಷಿ ಅವನ ಪ್ರೀತಿಯನ್ನು ಒಪ್ಪುತ್ತಿಲ್ಲ. ಆದರೆ ಇಲ್ಲಿ ತಾಯಿ ಆಗಲೇ ಭಯಪಡುತ್ತಿದ್ದಾರೆ. ಏನು ಮಾಡುವುದು ಎಂದು ತಿಳಿಯದೆ ಚಿಂತಾಕ್ರಾಂತನಾಗಿ ಕುಳಿತನು. ಯಾರೋ ಮೂರನೆಯವರು ಹೇಳಿದ ಮಾತನ್ನು ಕೇಳಿ ಭಯಪಡುತ್ತಿರುವ ಹೆಂಡತಿಗೆ ಏನು ಹೇಳಿ ಸಮಾಧಾನ ಮಾಡುವುದು ಎನ್ನುವುದೇ ತೋಚಲಿಲ್ಲ ಗುರುರಾಜ್ ಅವರಿಗೆ. ಒಂದೆಡೆ ಅಳುತ್ತಾ ಕುಳಿತಿರುವ ಹೆಂಡತಿ, ಇನ್ನೊಂದೆಡೆ ತಲೆಯ ಮೇಲೆ ಕೈ ಹೊತ್ತು ಯೋಚನೆಯಲ್ಲಿ ಕುಳಿತಿರುವ ಮಗ. ಯಾರಿಗೆ ಸಮಾಧಾನ ಮಾಡುವುದು ಎನ್ನುವುದೇ ತಿಳಿಯಲಿಲ್ಲ. ಅಲ್ಲದೆ ಈಗಲೇ ಆ ಹುಡುಗಿಯನ್ನು ಒಪ್ಪದವಳು ಇನ್ನು ಆ ಹುಡುಗಿ ಮೊದಲೇ ಮದುವೆಯಾಗಿ ಈಗ ವಿಧವೆಯಾಗಿದ್ದಾಳೆ ಎಂದರೆ ಇವಳು ಖಂಡಿತ ಒಪ್ಪುತ್ತಾಳ ಎಂದು ನೆನೆದವರ ಭಯ ಕೂಡ ಹೆಚ್ಚಾಯಿತು. ವೈದು, ಇಷ್ಟು ಚಿಕ್ಕ ವಿಷಯಕ್ಕೆ ಯಾರಾದ್ರೂ ಈ ರೀತಿ ಹೆದರಿಕೊಳ್ತಾರ? ಒಬ್ಬರ ಮನೆ ಒಂದೊಂದು ರೀತಿ ಇರುತ್ತೆ ವೈದು. ಅಲ್ಲದೆ ನೀನೇ ಯೋಚಿಸು. ಹಾಗಾದ್ರೆ ಸೊಸೆಯರದ್ದು ಮಾತ್ರ ತಪ್ಪಿರುತ್ತಾ? ಅತ್ತೆಯರದ್ದು ತಪ್ಪಿರುವುದಿಲ್ಲವ? ಒಬ್ಬರ ಮನೆ ಸೊಸೆ ಒಳ್ಳೆಯವಳಾದರೆ ಇನ್ನೊಬ್ಬರ ಮನೆ ಅತ್ತೆ ಒಳ್ಳೆಯವಳಾಗಿರ್ತಾಳೆ. ಇಷ್ಟು ವಯಸ್ಸಾಗಿದೆ, ಈ ವಿಚಾರವನ್ನು ಯಾಕೆ ನೀನು ಯೋಚಿಸಲಿಲ್ಲ? ಅವರ ಮನೆ ಹಾಗೆ ಇದೆ ಅಂದ್ರೆ ನಮ್ಮ ಮನೆ ಕೂಡ ಹಾಗೆ ಇರುತ್ತೆ ಎಂದು ಹೇಗೆ ಹೇಳ್ತೀಯ ನೀನು ಎಂದರು. ಮತ್ತೆ ಪ್ರಶ್ನೆ ಮಾಡಿ ನನಗೆ ಸಮಾಧಾನ ಮಾಡಲು ಬರಬೇಡಿ. ನೀವು ಇತ್ತೀಚೆಗೆ ಎಲ್ಲರ ಮನೆಯಲ್ಲಿ ನಡೆಯುತ್ತಿರುವುದು ಇದೆ. ನನಗೆ ಇನ್ನೊಬ್ಬ ಮಗ ಅಥವಾ ಮಗಳು ಇಲ್ಲ, ಇರುವುದು ಇವನೊಬ್ಬನೇ. ಒಂದು ಬಾರಿ ಮದುವೆ ಆದ್ರೆ ಮುಗೀತು, ಮತ್ತೆ ಅದನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೇಳ್ತಿರುವುದು, ಇವನು ಪ್ರೀತಿಸುತ್ತಿರುವ ಹುಡುಗಿ ಈ ಮನೆಗೆ ಸೊಸೆಯಾಗಿ ಬರುವುದು ಬೇಡ. ನಾನು ನೋಡಿ ಒಪ್ಪಿದ ಹುಡುಗಿಯನ್ನು ನಾನು ಈ ಮನೆಗೆ ಸೊಸೆಯಾಗಿ ತರುವುದು, ಇದೇ ನನ್ನ ಕೊನೆಯ ಮಾತು ಎಂದವರು ಅಲ್ಲಿಂದ ಎದ್ದು ತಮ್ಮ ಕೋಣೆಗೆ ಹೋದರು. ತಾಯಿ ಆಡಿದ ಕೊನೆಯ ಮಾತು ಕೇಳಿ ಸಣ್ಣದಾಗಿ ಅವನ ಕಣ್ಣಿನಿಂದ ನೀರು ಚಿನುಗಿತು. ತನ್ನ ಕಣ್ಣೀರು ತಂದೆಗೆ ಕಾಣಬಾರದು ಎಂದು ತಟ್ಟನೆ ಅಲ್ಲಿಂದ ಎದ್ದು ಕೋಣೆಗೆ ಹೋದನು. ಈಗ ಯೋಚಿಸುತ್ತಾ ಕುಳಿತದ್ದು ಮಾತ್ರ ಗುರುರಾಜ್ ಅವರು. ರಾತ್ರಿ ಕೂಡ ಮೂವರು ಯಾರೊಂದಿಗೂ ಮಾತನಾಡಲಿಲ್ಲ. ವೈದೇಹಿ ಅವರು ಮೌನವಾಗಿ ಅಡುಗೆ ಮಾಡಿ ಮುಗಿಸಿದರು. ಅನುರಾಗ್ ಊಟ ಬೇಡ ಎಂದರೂ ಕೂಡ ತಂದೆಯ ಬಲವಂತಕ್ಕೆ 4 ತುತ್ತು ತಿಂದು ಮಲಗಿದನು. ಬೆಳಿಗ್ಗೆ ಎದ್ದಾಗಲೂ ಅವರದು ಅದೇ ಮೌನ. ಗುರುರಾಜ್ ಅವರು ತನ್ನ ಕಚೇರಿಗೆ ಹೋಗಲು ಅದಾಗಲೇ ರೆಡಿಯಾಗಿದ್ದರು. ತಿಂಡಿ ತಿನ್ನಲು ಮಗನನ್ನು ಕರೆಯುತ್ತಿದ್ದ ಹಾಗೆ ರೆಡಿಯಾಗದೆ ಬಂದ ಮಗನನ್ನು ನೋಡಿ, ಯಾಕೋ ಅನು, ಇವತ್ತು ಆಫೀಸ್ಗೆ ಹೋಗುವುದಿಲ್ವಾ ಎಂದರು. ಇಲ್ಲಪ್ಪ, ಆಫೀಸ್ಗೆ ಹೋಗಲ್ಲ, ಬೇರೆಲ್ಲ ಸ್ವಲ್ಪ ಕೆಲಸ ಇದೆ, ಹೋಗ್ಬೇಕು, ಅಲ್ಲಿಗೆ ಹೋಗ್ತೀನಿ ಎಂದನು. ಆಗಲೂ ಕೂಡ ಮಂಕಾಗಿಯೇ ಇದ್ದನು. ಮುಖದಲ್ಲಿ ಹುಡುಕಿದರೂ ಗೆಲುವಿನ ಕಳೆ ಕಾಣಲಿಲ್ಲ. ಅದನ್ನು ವೈದೇಹಿ ಅವರು ಗಮನಿಸಿದರೂ ಕೂಡ ತನ್ನ ಹಠವೇ ಗೆಲ್ಲಬೇಕು ಎನ್ನುವ ಯೋಚನೆಯಿಂದ ಮಗನನ್ನು ಮಾತನಾಡಿಸುವ ಪ್ರಯತ್ನ ಮಾಡಲಿಲ್ಲ. ಸರಿ, ನಾನು ಆಫೀಸಿಗೆ ಹೊರಡ್ತೀನಿ ಎಂದು ತಿಂಡಿ ತಿಂದು ಗುರುರಾಜ್ ಅವರು ಅಲ್ಲಿಂದ ಹೊರಟರೆ ಇತ್ತ ತಿಂಡಿ ತಿಂದ ಅನುರಾಗ್ ಕೋಣೆ ಸೇರಿದನು. ಮಗನ ಬೇಸರದ ಮುಖ ನೋಡಿ ಕರುಳು ಹಿಂಡಿದಂತಾದರೂ ಕ್ಷಣಗಳ ನಂತರ ಎಷ್ಟು ದಿನ ಬೇಜಾರು ಮಾಡಿಕೊಳ್ಳುತ್ತಾನೆ. ನಂತರ ನಾನು ಹೇಳಿದ ಹಾಗೆ ಕೇಳಿದ್ರೆ ಮುಂದೆ ಅವನಿಗೆ ಒಳ್ಳೆಯದು ಎಂದು ಕೆಲಸ ಮಾಡುವುದರಲ್ಲಿ ನಿರತರಾದರು ವೈದೇಹಿ.
ಅಲ್ಲ, ಅವರೇನು ಎಂಗೇಜ್ಮೆಂಟ್ ಮಾಡಿಕೊಳ್ಳಲು ಬರುತ್ತಿದ್ದಾರಾ? ಜಸ್ಟ್ ಒಂದು ಹುಡುಗಿ ನೋಡಿಕೊಂಡು ಹೋಗಲು ಬರುತ್ತಿದ್ದಾರೆ. ಇನ್ನೂ ಸಂಬಂಧ ಕುದುರುತ್ತೋ ಇಲ್ವೋ ಎನ್ನುವ ಗ್ಯಾರಂಟಿ ಇಲ್ಲ. ಆಗ್ಲೇ ಇವರಿಗೆ ಮನೆಯಲ್ಲಿ ಸಿಹಿ ಮಾಡ್ಬೇಕಂತೆ. ಏನು ಕರ್ಮವೋ ನನ್ನದು ಗೊತ್ತಿಲ್ಲ. ಅಲ್ಲ, ನಾನೇನಾದ್ರೂ ಒಂದು ಹೇಳಿದ್ರೆ ಅದರಲ್ಲಿ ಅರ್ಥ ಇರುತ್ತೆ ಅಂತ ಸ್ವಲ್ಪನಾದ್ರೂ ನನ್ನ ಮಾತು ಕೇಳುವುದು ಬೇಡವಾ ಇವರು? ಅದೇ ಅವರ ತಂಗಿ ಹೇಳಿದ್ರೆ ಮಾತ್ರ ಕುಣ್ಕೊಂಡು ಕೇಳ್ತಾರೆ. ನಾನು ಹೇಳಿದ್ರೆ ಕೇಳಲ್ಲ. ಎಲ್ಲಾ ನನ್ನ ಕರ್ಮ ಎಂದು ಗಂಡನನ್ನು ಬೈದುಕೊಂಡೇ ಹೇಮಾ ಕೇಸರಿ ಬಾತ್ ಮಾಡುತ್ತಿದ್ದಳು. ಹಾಗಂತ ಅವಳೇ ಎಲ್ಲವನ್ನೂ ಮಾಡುತ್ತಿಲ್ಲ. ಇಷ್ಟರವರೆಗೂ ಅಡುಗೆ ಮನೆಯಲ್ಲಿ ನಿಂತು ಸಾಕ್ಷಿ ಜ್ಯೂಸ್ ರೆಡಿ ಮಾಡಿಟ್ಟು ಕೇಸರಿ ಬಾತ್ಗೆ ಎಲ್ಲಾ ತಯಾರಿಯನ್ನು ಮಾಡಿಕೊಟ್ಟು ಈಗಷ್ಟೇ ತನ್ನಣ್ಣ, ಸಾಕ್ಷಿ ಇನ್ನು ಅಡಿಗೆ ಮನೆಯಲ್ಲಿಯೇ ಇದೀಯಾ? ಅದೇನು ಹೇಮಾ ನೋಡ್ತಾಳೆ, ನೀನು ಬೇಗ ಹೋಗಿ ರೆಡಿಯಾಗು, ಅವರು ಇನ್ನೇನು ಬರುವ ಹೊತ್ತಾಯ್ತು ಎಂದು ಅವಸರ ಮಾಡಿದ್ದರಿಂದ ಸಾಕ್ಷಿ ಆಗಷ್ಟೇ ತನ್ನ ಕೋಣೆಗೆ ತಯಾರಾಗಲು ಹೋಗಿದ್ದಳು. ಸಿಂಪಲ್ ಸೀರೆ ಉಡುತ್ತೇನೆ ಎಂದರು ಕೇಳದ ಸಾಕೇತ್. ಇಲ್ಲ, ಇವತ್ತು ರೇಷ್ಮೆ ಸೀರೆ ಉಟ್ಟು ನಿನ್ನ ಒಡವೆ ಎಲ್ಲ ಹಾಕಿಕೊಂಡು ರೆಡಿಯಾಗು ಎಂದು ನೀಲಿ ಬಣ್ಣದ ರೇಷ್ಮೆ ಸೀರೆ ಉಟ್ಟು ಮುಖಕ್ಕೆ ಎಂದಿಗಿಂತ ತುಸು ಹೆಚ್ಚು ಮೇಕಪ್ ಮಾಡಿ ಜಡೆ ಎಣೆದು ಅದಕ್ಕೆ ತನ್ನ ಅಣ್ಣ ತಂದಿದ್ದ ಮಲ್ಲಿಗೆ ಮುಡಿದವಳು ಒಡವೆ ಬಾಕ್ಸ್ ಹಿಡಿದು ಅವುಗಳನ್ನು ನೋಡುತ್ತಿದ್ದಳು. ಅದರಲ್ಲಿ ತನ್ನ ಅಣ್ಣ ಮದುವೆಗೆ ಎಂದು ಮಾಡಿಸಿದ ಒಡವೆಗಳ ಜೊತೆಗೆ ನವನೀತ್ ಸಾಯುವ ತಿಂಗಳಿಗೆ ಮೊದಲು ಮಾಡಿಸಿಕೊಟ್ಟ ಚಿನ್ನದ ಬಳೆಗಳು ಅವಳ ಕಣ್ಣಿಗೆ ಬಿದ್ದವು. ಅದನ್ನು ಕೈಯಲ್ಲಿ ಹಿಡಿದವಳ ಕಣ್ಣು ತುಂಬಿದವು. ಅವನ ನೆನಪು ಎಂದಿಗೂ ಅವಳ ಮನದಲ್ಲಿ ಹಸಿರಾಗಿದೆ. ತನ್ನ ಅಣ್ಣನಿಗೋಸ್ಕರ ಒಲ್ಲದ ಮನಸ್ಸಿನಿಂದಲೇ ಮದುವೆಗೆ ಒಪ್ಪಿದ್ದಾಳೆ. ತಕ್ಷಣಕ್ಕೆ ಮುಖದಲ್ಲಿ ಇಳಿದ ಕಣ್ಣೀರನ್ನು ತೊಡೆದುಕೊಂಡು ಎರಡೂ ಕೈಗೂ ಆ ಬಳೆಗಳನ್ನು ಹಾಕಿ ಅವಳು ಪ್ರತಿದಿನ ಹಾಕುವ ಒಂದು ಸರದ ಜೊತೆಗೆ ಇನ್ನೊಂದು ಸರ ಹಾಕಿ ಜುಮುಕಿ ಹಾಕಿಕೊಂಡಳು. ಇನ್ನು ಉಳಿದ ಒಡವೆಗಳನ್ನು ಅದೇ ಜಾಗಕ್ಕೆ ಇಳಿಸಿ ಹೆಚ್ಚಿಗೆ ಒಡವೆ ಹಾಕಿಕೊಳ್ಳಲು ಅವಳಿಗೂ ಕೂಡ ಇಷ್ಟ ಇಲ್ಲ. ತಯಾರಾಗಿ ಕನ್ನಡಿಯ ಮುಂದೆ ನಿಂತವಳ ಫೋನ್ ರಿಂಗಣಿಸಿತು. ಯಾರು ಎಂದು ನೋಡಿದರೆ ನಯನ ಕರೆ ಮಾಡುತ್ತಿದ್ದಳು. ತಕ್ಷಣಕ್ಕೆ ಕರೆ ಸ್ವೀಕರಿಸಿ ಹೇಳು ನಯನ ಎಂದಳು. ರೆಡಿ ಆದ್ಯಾ ಎಂದರೆ ಎಲ್ಲ ಆಯ್ತು ಎಂದಳು. ಸಾಕ್ಷಿ ಈಗಲೂ ಕಾಲ ಮಿಂಚಿಲ್ಲ, ಪ್ಲೀಸ್ ನಿನ್ನ ಮನಸ್ಸು ಬದಲಾಯಿಸು ಎಂದರೆ, ನೀನು ಈ ವಿಷಯ ಹೇಳಲು ಕಾಲ್ ಮಾಡಿದ್ಯಾ ಎಂದು ತಿಳಿದಿದ್ದರೆ ನಾನು ಕಾಲ್ ರಿಸೀವ್ ಮಾಡ್ತಿರಲಿಲ್ಲ. ಸಾರಿ ನಯನ, ಹೀಗೆ ಹೇಳ್ತಿದ್ದೀನಿ ಎಂದು ಬೇಜಾರು ಮಾಡ್ಕೋಬೇಡ. ಮತ್ತೆ ನನ್ನನ್ನು ಫೋರ್ಸ್ ಮಾಡ್ಬೇಡ. ನಾಳೆ ಆಫೀಸಿಗೆ ಬರ್ತೀನಿ, ಅಲ್ಲಿ ಮಾತನಾಡೋಣ ಬಿಡು ಎಂದಳು. ನೀನು ನಿನ್ನೆ ಅನುರಾಗ್ ಸರ್ ಜೊತೆ ಏನು ಮಾತನಾಡಿದ್ಯೋ ಗೊತ್ತಿಲ್ಲ. ಇವತ್ತು ಅನುರಾಗ್ ಸರ್ ಆಫೀಸಿಗೆ ಬಂದಿಲ್ಲ ಕಣೆ ಎಂದಳು. ಹೌದಾ ಎಂದವಳಿಗೆ ನನ್ನ ಮಾತುಗಳಿಂದ ಅವರ ಮನಸ್ಸಿಗೆ ಬಹಳವೇ ನೋವಾಗಿದೆ ಎಂದು ಯೋಚನೆ ಮಾಡುತ್ತಿದ್ದವಳು, ಸರಿ ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ ಎಂದು ಕರೆ ತುಂಡರಿಸಿದಳು. ಈ ಸಾಕ್ಷಿ ಯಾಕಿಷ್ಟು ಹಠ ಮಾಡುತ್ತಿದ್ದಾಳೆ? ಮದುವೆ ಆಗುವುದೇ ಉಂಟಂತೆ. ಬೇರೆಯವರನ್ನು ಮದುವೆಯಾಗುವ ಬದಲು ಅನುರಾಗ್ ಸರ್ನೇ ಮದುವೆ ಆದ್ರೆ ಆಗ್ತಿತ್ತಪ್ಪ. ಅವರು ಅವಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಆದ್ರೆ ಇವಳು ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ತನ್ನಲ್ಲಿಯೇ ಹೇಳಿಕೊಂಡಳು. ನಿನ್ನೆ ನಾನು ಅವರ ಬಳಿ ಅಷ್ಟು ರೂಢಾಗಿ ಬಿಹೇವ್ ಮಾಡಬಾರದಿತ್ತು. ನನ್ನ ಮಾತಿಂದ ಬೇಜಾರು ಮಾಡಿಕೊಂಡಿದ್ದಾರೆ ಅನ್ಸುತ್ತೆ. ಸಮಾಧಾನದಲ್ಲಿ ಹೇಳಿದ್ರೆ ಕೇಳಲ್ಲ, ನಾನೇನು ಮಾಡಲಿ ಎಂದು ತನ್ನಷ್ಟಕ್ಕೆ ತಾನೇ ಸಮಾಧಾನ ಮಾಡಿಕೊಂಡಳು. ಆಗಲೇ ಸಾಕೇತ್ ಧ್ವನಿ ಅವಳನ್ನು ಎಚ್ಚರಿಸಿತು. ಬಾಗಿಲು ಬಡೆದು, ಸಾಕ್ಷಿ ಆಯ್ತಾ, ಮಾವ ಬಂದಿದ್ದಾರೆ ಎಂದನು. ಅದಾಗಲೇ ಅವಳ ಹೃದಯದ ಬಡಿತ ಜೋರಾಗಿ ಹೊಡೆದುಕೊಳ್ಳಲು ಶುರುವಾಯಿತು. ಅದು ನಾಚಿಕೆಯಿಂದಲ್ಲ, ಇಷ್ಟ ಇಲ್ಲದೆ ಇರುವ ಬಂಧನಕ್ಕೆ ಬಂದಿಯಾಗಲು ಹೊರಟಿದ್ದೀನಲ್ಲ ಎನ್ನುವ ಆತಂಕಕ್ಕೆ. ಆದರೂ ತನ್ನ ಮಾವ ಬಂದಿದ್ದಾರೆ ಎಂದು ತನ್ನಣ್ಣ ಹೇಳಿದ್ದನ್ನು ಕೇಳಿ ಒಡನೆಯೇ ಬಾಗಿಲು ತೆಗೆದು ಹೊರಬಂದಳು. ತಂಗಿಯನ್ನು ಅಲಂಕಾರ ಭೂಷಿತೆಯಾಗಿ ನೋಡಿ ಅವನ ಕಣ್ಣು ತುಂಬಿತು. ಅವಳು ಈ ರೀತಿ ಅಲಂಕಾರ ಮಾಡಿಕೊಂಡು ಎಷ್ಟು ದಿನಗಳಾಗಿತ್ತು. ಸಾಕ್ಷಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೀಯ, ನನ್ನ ದೃಷ್ಟಿ ತಾಗುತ್ತೆ ಎಂದನು. ಅವಳ ಮದುವೆಗೂ ಮೊದಲು ಸಾಕೇತ್ ಹೀಗೆ ಹೇಳಿದಾಗಲೆಲ್ಲ ತನ್ನ ಅಣ್ಣನ ಮಾತಿಗೆ ನಗುತ್ತಿದ್ದಳು. ಆದರೆ ಈಗ ಆ ನಗು ಅವಳ ಮುಖದ ಮೇಲೆ ಮೂಡಲಿಲ್ಲ. ಅಣ್ಣ, ಮಾವ ಎಲ್ಲಿ ಎಂದಳು. ಬಾ, ಕುಳಿತಿದ್ದಾರೆ ಎಂದು ಹೇಳಿ ಅವಳನ್ನು ಕೈ ಹಿಡಿದು ನಡುಮನೆಗೆ ಕರೆದುಕೊಂಡು ಹೋದನು. ಸಾಕ್ಷಿಯನ್ನು ನೋಡಲು ಹುಡುಗನ ಮನೆಯವರು ಬರುತ್ತಿದ್ದಾರೆ ಬನ್ನಿ ಎಂದು ಹೇಳಿದ್ದರಿಂದ ಹೆಂಡತಿಯನ್ನು ಕೂಡ ಹೋಗಿ ಬರೋಣ ಬಾ ಎಂದು ಕರೆದರು. ಆದರೆ ಲಲಿತಾ ಅವರು ನಾನಲ್ಲಿಗೆ ಬರುವುದಿಲ್ಲ ಎಂದು ಹೇಳಿದ್ದರಿಂದ ಒಬ್ಬರೇ ಅಲ್ಲಿಗೆ ಬಂದಿದ್ದರು. ಕುಳಿತಿದ್ದ ರಾಮಚಂದ್ರರನ್ನು ನೋಡುತ್ತಿದ್ದ ಹಾಗೆ ಅವರ ಬಳಿಗೆ ಹೋಗಿ ಅವರ ಕಾಲಿಗೆ ನಮಸ್ಕರಿಸಿದವಳು, ಹೇಗಿದ್ದೀರಾ ಮಾವ ಎಂದಳು. ಮುಂದುವರಿಯುವುದು. ಧನ್ಯವಾದಗಳು.